ಅದೇ ಕನಗವಳ್ಳಿ ಅವರು ನಮ್ಮ KSMSCL ಸಂಸ್ಥೆ ಮಾತ್ರ ಅವ್ರದ್ದು. ಮತ್ತು ಡೆವಲಪ್ಮೆಂಟ್ ಕಮಿಟಿ ಉಮಾ ಮಹಾದೇವನವರು ಪೂರ್ತಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಅವ್ರದ್ದು ಸಮಗ್ರ ಒಂದು ಹೌದು. ಸೊ ಅವರು ಬಹುಶಃ ಇನ್ನೇನು ಒಂದು 2 ದಿವಸ ಕೊಟ್ಬಿಡ್ತಾರೆ. ರಿಪೋರ್ಟ್ ಸಬ್ಮಿಟ್ ಆಗ್ತದೆ. ಅವಾಗ ನಿಮಗೂ ಒಂದು ಕಾಪಿ ಕೊಡ್ತೀವಲ್ಲ, ಅದೇನು ಸೀಕ್ರೆಟ್ ಏನಿರೋದಿಲ್ಲ. ನಾವೇನು ಇದರಲ್ಲಿ ಏನು ಹೈಡ್ ಆ್ಯಂಡ್ ಸೀಕ್ ಏನಿಲ್ಲ. ನಮಗೂ ಕೂಡ ಈ ಸುಧಾರಣೆ ಆಗಬೇಕು. ಅಪೋಸಿಷನ್ ಪಾರ್ಟೀಸ್ ಪ್ರೆಷರ್ ಆಗ್ತಾ ಇರೋದು ನಾನು ಸ್ವಾಗತ ಮಾಡಿದೆ. ಯಾಕಂದರೆ ಸಿಸ್ಟಮ್ ಸುಧಾರಣೆ ಆಗಬೇಕು. ಮಾಧ್ಯಮದವರು ನೀವು ತೋರಿಸ್ತಾ ಇರೋದು ಅದು ಒಳ್ಳೆಯದೇ. ಯಾಕಂದರೆ ನಮ್ಮಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಸುಧಾರಣೆ ಮಾಡೋದಕ್ಕೆ ನಮಗೂ ಕೂಡ ಒಂದು ಹೊಣೆಗಾರಿಕೆ ಬರುತ್ತೆ. ಈಗ ನಾವು ಒಂದು ಹೊಸ ಪಾಲಿಸಿ ಥರ ಕೊಟ್ಟಿದ್ದೀವಿ. ಏನಂತ ಹೇಳಿದ್ರೆ ಶೂನ್ಯ ಅಂದರೆ ಮೆಟರ್ನಲ್ ಡೆತ್ ಶೂನ್ಯ ಆಗಬೇಕು ಅಂತ ಆಗೋದಿಲ್ಲ, ಅದು ಸ್ವಲ್ಪ ಆಗೇ ಆಗ್ತದೆ. ಆದರೆ ಯಾವುದು ತಡೆಗಟ್ಟಬಹುದು ಆಗಿತ್ತು ಅದು ಶೂನ್ಯಕ್ಕೆ ತರಬೇಕು ಅಂತ. ಸೊ ನಮ್ಮ ಸಿಸ್ಟಮ್ಸ್ ಎಲ್ಲೆಲ್ಲಿ ವೀಕ್ನೆಸ್ ಇದೆ ಅದೆಲ್ಲ ಈಗ ಒಂದು ಐಡೆಂಟಿಫೈ ಮಾಡಿದ್ದೀವಿ ಒಂದು ಹಂತಕ್ಕೆ. ಸೊ ಅದೆಲ್ಲ ಈಗ ಒಂದು ಘೋಷಣೆ ಮಾಡ್ತೀವಿ. ಈಗ ಒಂದು ಪ್ರೋಗ್ರಾಮೇ ಕೊಡ್ತೀವಿ, ಹೇಗೆ ಅದನ್ನು ನಾವು ಒಂದು ನೀತಿ ಥರನೇ ಮಾಡ್ತೀವಿ. ಒಂದು ಅಭಿಯಾನದ ಥರ ಇದನ್ನು ಇಳಿಸೋದಕ್ಕೆ, ಈ ಮೆಟರ್ನಲ್ ಏನು ತಾಯಿ ಮರಣ ಸೂಚ್ಯಾಂಕ ಇದೆ ಅದನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಇಳಿಸೋದಕ್ಕೆ ಒಂದು ಅಭಿಯಾನವನ್ನೇ ನಾವೀಗ ಅಧ್ಯಕ್ಷರಾಗಿ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಆಯಿತಾ. ಅವರು ಬದಲಾವಣೆ ಆಗುವಂಥ ಸಂದರ್ಭ ಬಂದಾಗ ಖಂಡಿತವಾಗಿಯೂ ಅವರೇನು ನಾನು ಇರಲೇಬೇಕು ಅಂತ ಅವರೇನು ಹೇಳ್ತಾ ಇಲ್ಲ. ಅದು ಒಂದು KPC ಬದಲಾವಣೆ ಆಗಬೇಕಾದ್ರೆ ನೀವು ಅಥವಾ ನಾವು ಮಾತ್ರ ಕೂತ್ಕೊಂಡು ಮಾತಾಡೋಕ್ಕಾಗೋದಿಲ್ಲ. ಅದು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲ್ ಅವರು ಎಲ್ಲ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಅದರಿಂದ KPCC ಅಧ್ಯಕ್ಷರು ಮಾಡೋ ವಿಚಾರದಲ್ಲಿ ಮತ್ತು ಖರ್ಗೆ ಸಾಹೇಬರು ನಮ್ಮ ರಾಜ್ಯದವರೇ. ಸೊ ಆ ಪೊಲಿಟಿಕಲ್ ಡಿಸಿಷನ್, ಅದು ಪಾರ್ಟಿ ಡಿಸಿಷನ್, ಅದನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ.